ಇನ್ನು ನಾವೇನು ಮಾಡ್ತೀವಿ ಅಂತಂದರೆ ಪಾಸಿಟಿವ್ ಎನರ್ಜಿನ ಎಳ್ಕೋಬೇಕು ಅಂತೀವಿ. ಆದರೆ ನಾವು ಕೂಡ ಪಾಸಿಟಿವ್ ಎನರ್ಜಿನ ಹೊರಗಡೆ ಚೆಲ್ಲಬೇಕಲ್ವಾ, ಅಂದರೆ ಹೊರಗಡೆ ನಮ್ಮಿಂದನೂ ಕೂಡ ಪಾಸಿಟಿವ್ ಎನರ್ಜಿ ಬೇರೆಯವ್ರಿಗೆ ಬರಬೇಕಲ್ವಾ. ಅದಕ್ಕೋಸ್ಕರ ನಾವು ಏನು ಮಾಡ್ತೀವಿ ಅಂತಂದರೆ, ಏನು ಮಾಡಬೇಕು ಅಂತಂದರೆ, ಸುಗಂಧ ದ್ರವ್ಯ, ಪರ್ಫ್ಯೂಮ್, ಸೆಂಟ್, ಕೆಮಿಕಲ್ಸ್ ಸೆಂಟ್ ಅಲ್ಲ. ನೀವೇನು ಮಾಡಬೇಕು ಅಂದರೆ ಧನವಶೀಕರಣ ಆಗಬೇಕು ಅಂತಂದರೆ ನೀವು ಸೆಂಟು ಮತ್ತು ಪರ್ಫ್ಯೂಮನ್ನು ಹಾಕ್ಕೊಳ್ಬೇಕು. ಏನು ಹೇಳಿ, ಸೆಂಟು ಮತ್ತು ಪರ್ಫ್ಯೂಮನ್ನು ಹಾಕಿಕೊಳ್ಳಲೇಬೇಕು. ಮೊದಲ ಕೆಮಿಕಲ್ ಅಲ್ಲ, ನ್ಯಾಚುರಲ್. ಯಾವುದು? ಮಲ್ಲಿಗೆ ಹೂವಿನ ಎಣ್ಣೆ, ಸುಗಂಧರಾಜದ ಹೂವಿನ ಎಣ್ಣೆ, ರೋಸ್ ಹೂವಿನ ಎಣ್ಣೆ, ಸ್ಯಾಂಡಲ್ವುಡ್ ಅಂದರೆ ಶ್ರೀಗಂಧದ ಎಣ್ಣೆ. ಇಂಥದ್ದನ್ನೇ ಒರಿಜಿನಲ್, ಕಾಸ್ಟ್ಲಿ ಆಗುತ್ತೆ ಪರವಾಗಿಲ್ಲ, ಒಂದೇ ಒಂದು ಹನಿ ಹಾಕ್ಕೊಳ್ಳಿ. ನಾನೇನು ಹೇಳಿದೆ, ಒಂದು ಹನಿ ತುಪ್ಪ ದೇಹವನ್ನು ಯಾವ ರೀತಿ ಸಣ್ಣ ಮಾಡುತ್ತೋ ಅದೇ ರೀತಿ ಒಂದೇ ಒಂದು ಹನಿ ಸುಗಂಧ ದ್ರವ್ಯ ನಿಮ್ಮ ಒಂದು ಪಾಸಿಟಿವ್ ಎನರ್ಜಿನ ಇನ್ಕ್ರೀಸ್ ಮಾಡುತ್ತೆ, ಗೊತ್ತಲ್ಲ. ಹಾಗಾಗಿ ಈ ಸುಗಂಧ ದ್ರವ್ಯವನ್ನು ನೀವು ಹಾಕ್ತು ಅಂತಂದರೆ ನಿಮ್ಮಿಂದ ಪಾಸಿಟಿವ್ ಎನರ್ಜಿ ಬರುತ್ತೆ. ಗಂಧದ ಕಡ್ಡಿ ಎತ್ಕೊಂಡು ಏನಕ್ಕೆ ಪೂಜೆ ಮಾಡೋದು ಹೇಳಿ, ಘಮ್ ಅಂತ ಅನ್ನಲಿ ಅಂತ. ಅದರಿಂದ ಏನು ದೇವ್ರಿಗೇನು ಆಗಬೇಕಾಗಲ್ಲ. ಆ ದೇವ್ರು ನಾವು ಅಲಂಕಾರ ಮಾಡ್ತೀವಿ ಆ ಮೂರ್ತಿಗೆ, ನಾವು ಸುಗಂಧ ದ್ರವ್ಯ ಹಾಕಿದಾಗ, ಅಂದರೆ ಸುಗಂಧ ಸೆಂಟಿಂಗ್ ಹೊಡೆಯೋಕ್ಕಾಗುತ್ತೆ ಅಂತ. ಹಿಂದಿನ ಕಾಲದಲ್ಲಿ ಅದೆಲ್ಲ ಈಗ ಸ್ಪ್ರೇ ಬಂದಿದೆ. ಹಿಂದಿನ ಕಾಲದಲ್ಲಿ ಏನು ಮಾಡ್ತಾಯಿದ್ರು ಅಂತಂದರೆ, ಗಂಧದ ಕಡ್ಡಿ ತೊಗೊಂಡು ಘಮ್ ಅಂತಾರಲಿ, ಪಾಸಿಟಿವ್ ಎನರ್ಜಿ ಅದರಿಂದ ಆ ಒಂದು ವಿಗ್ರಹದಿಂದ ಹೊರಹೊಮ್ಮಲಿ. ಹಿಂದಿನ ಕಾಲದಲ್ಲಿ ರಾಜರು ಹಾಕೋತಾಯಿದ್ರು ಪರ್ಫ್ಯೂಮನ್ನು, ಸೆಂಟನ್ನು, ಎಣ್ಣೆನ. ಅಂದರೆ ಪರ್ಫ್ಯೂಮ್ ಅಂತಂದರೆ ಎಣ್ಣೆ, ಸುಗಂಧ ದ್ರವ್ಯ, ಅದನ್ನು ಹಾಕೋತಾಯಿದ್ರು, ಗೊತ್ತಲ್ಲ. ಅದೇ ರೀತಿ ರಾಜ ಏನು ಮಾಡ್ತಾನೋ, ದೇವರು ಕೂಡ ನಮಗೆ ರಾಜರೇ ಅಲ್ವ. ರಾಜನಿಗಿಂತನೂ ಕೂಡ ತುಂಬ ಅಂದರೆ ಪ್ರಪಂಚನೇ ಆತ. ಅಂದರೆ ದಟ್ ಇಸ್ ಅ ಪ್ರೊಸೀಜರ್. ದೇವರಿಂದನೇ ರಾಜರು ನಾನು ದೇವ್ರ ಥರ ಇರಬೇಕು, ದೇವ್ರಿಗೆ ಏನೆಲ್ಲ ಮಾಡ್ತಾರೆ, ಸುಗಂಧ ದ್ರವ್ಯ ಹಾಕ್ತಾರೆ, ನಾವು ಹಾಕ್ಕೋಬೇಕು, ಇದೆಲ್ಲ ಮಾಡಿಕೊಂಡ್ರು. ಅದೇ ರೀತಿ ಪರ್ಫ್ಯೂಮ್ ಅಂತಂದರೆ ಸುಗಂಧ ದ್ರವ್ಯವನ್ನು ನಾವು ಹಾಕೊಳ್ಳೋದ್ರಿಂದ ನಮಗೆ ತುಂಬ ಪಾಸಿಟಿವ್ ಎನರ್ಜಿ ಬರುತ್ತೆ. ನೆಗೆಟಿವ್ ಎನರ್ಜಿ ಅಪ್ಪಿತಪ್ಪಿಯೂ ಬರೋದಿಲ್ಲ. ಅದಕ್ಕೆ ಮಲ್ಲಿಗೆ ಹೂವಿನ ಎಣ್ಣೆನ ಇದನ್ನು ಹಾಕೊಳ್ಳೋದ್ರಿಂದ ಧನವಶೀಕರಣ. ಮತ್ತು ಸುತ್ತಲಿರೋಂಥವ್ರು ನಿಮ್ಮ ಹತ್ರ 1 ನಿಮಿಷ ಮಾತಾಡಿ ಮುಗಿಸೋವಂಥವ್ರು ಇನ್ನೂ 2-3 ನಿಮಿಷ ನಿಂತ್ಕೊಂಡು ಮಾತಾಡ್ತಾರೆ. ಆಹಾ ಎಷ್ಟು ಗಮ್ಮಂತ ಇದೆ ಅಂತ ನಿಮ್ಮ ಮೇಲೆ ಒಂದು ಪಾಸಿಟಿವ್ ಎನರ್ಜಿ ಬರುತ್ತೆ, ನಿಮ್ಮ ಮೇಲೆ ಗೌರವ ಬರುತ್ತೆ, ಎಲ್ಲವೂ ಕೂಡ ಬರ್ತಾ ಹೋಗುತ್ತೆ. ಅದಕ್ಕೋಸ್ಕರ ನೀವೇನು ಮಾಡಿ ಅಂತಂದರೆ ಸುಗಂಧ ದ್ರವ್ಯವನ್ನು ನೀವು ಹಾಕಿಕೊಂಡು ಹೋಗಿ, ಗೊತ್ತಲ್ಲ. ಇದು ಪಾಸಿಟಿವ್ ಎನರ್ಜಿ ಗೊತ್ತಲ್ಲ. ನಾವು ಮಾಡ್ಕೊಳ್ಳಿ. ಹಣವಶ ಮತ್ತು ಜನವಶೀಕರಣ ಆಗುತ್ತೆ, ನಿಮಗೆ ಪಾಸಿಟಿವ್ ಎನರ್ಜಿನೂ ಕೂಡ ಬರುತ್ತೆ, ನಿಮಗೂ ಕೂಡ ಒಳ್ಳೊಳ್ಳೆ ಕೆಲಸ ಮಾಡಬೇಕು ಅಂತ ಮನಸ್ಥಿತಿ ಬರ್ತಾ ಹೋಗುತ್ತೆ. ಮತ್ತು ಮೂಗಿಗೆ ಒಳ್ಳೆ ಸುವಾಸನೆಯನ್ನು ಕೊಡುತ್ತೆ, ಗೊತ್ತಲ್ಲ. ಇದು ವಿಚಾರ. ಇನ್ನು ಆಧ್ಯಾತ್ಮ ಪಯಣ. ಈ ಆಧ್ಯಾತ್ಮ ಪಯಣದಲ್ಲಿ ಪ್ರತಿ ತಿಂಗಳು ಒಂದಲ್ಲ ಒಂದು ಪುಣ್ಯಕ್ಷೇತ್ರಗಳ ದರ್ಶನವನ್ನು ನಾನು ಮಾಡಿಸ್ತಾ ಹೋಗ್ತಾ ಇರ್ತೀನಿ. ಖಂಡಿತವಾಗ್ಲೂ ಕೂಡ ಇದಕ್ಕೆ ನೀವು ಭಾಗಿಯಾಗಿ ಕರ್ಮ ಕಳ್ಕೊಳ್ಳೋದಕ್ಕೋಸ್ಕರ ಈ ಒಂದು ಅದ್ಭುತವಾದಂಥ ಒಂದು ಪುಣ್ಯಕ್ಷೇತ್ರ ದರ್ಶನವನ್ನು ಮಾಡ್ತೀನಿ. ಪ್ರತಿ ತಿಂಗಳು ಪುಣ್ಯಕ್ಷೇತ್ರ, ಈ ಕೇರಳ ಅನಂತ ಪದ್ಮನಾಭ, ಗುರುವಾಯೂರು, ಮತ್ತು ಮುಂದಿನ ತಿಂಗಳು ಈ ಪುರಿ ಜಗನ್ನಾಥ, ಅದರ ಮುಂದಿನ ತಿಂಗಳು ಕಾಮಾಖ್ಯ, ಅದರ ಮುಂದಿನ ತಿಂಗಳು ಕಾಶಿ ಮತ್ತು ಅಯೋಧ್ಯ. ಈ ಥರ ಪ್ರತಿ ತಿಂಗಳು ಅದ್ಭುತವಾದಂಥ ಒಂದು ಆಧ್ಯಾತ್ಮ ಪಯಣ ಇರುತ್ತೆ. ಈ ಫ್ಲೈಟು ಮತ್ತು ಊಟ ತಿಂಡಿ ವ್ಯವಸ್ಥೆ, AC ರೂಮು, AC ಬಸ್ಸು ಎಲ್ಲವೂ ಕೂಡ ಅದ್ಭುತವಾಗಿ ವ್ಯವಸ್ಥೆ ಆಗ್ತಾಯಿದೆ. ಖಂಡಿತವಾಗ್ಲೂ ಕೂಡ ಈ ಒಂದು ಆಧ್ಯಾತ್ಮ ಪಯಣಕ್ಕೆ ನೀವೆಲ್ಲ ಭಾಗಿಯಾಗಿ ಹೆಸರನ್ನು ಬರೆಸಿ ಒಂದಲ್ಲ ಒಂದು ಆಧ್ಯಾತ್ಮ ಪಯಣ. ಜೀವನದಲ್ಲಿ ಜಂಜಾಟ ಅನ್ನುವಂಥದ್ದಿದೆ, ಸಂಸಾರ ಅನ್ನುವಂಥ ಗೋಡು ನಿತ್ಯ ನರಕ, ಈ ಒಂದು ಲೌಕಿಕ ಬದುಕೋ ಒಂದು ನರಕ. ಆ ನರಕದಿಂದ ಹೊರಗಡೆ ಬರೋದಕ್ಕೋಸ್ಕರ ಭಗವಂತ ನೋಡೋಕ್ಕೆ ನಾವು ಸ್ವರ್ಗಕ್ಕೆ ಹೋಗೋಕ್ಕಾಗಲ್ಲ, ಅಟ್ಲೀಸ್ಟ್ ಪುಣ್ಯಕ್ಷೇತ್ರಗಳನ್ನಾರು ನೋಡಿ ಆ ಸ್ವರ್ಗದ ಒಂದು ಅನುಭವವನ್ನು ನಾವು ಮಾಡ್ಬೋದಲ್ವ. ಅಂಥ ಒಂದು ಪುಣ್ಯಕ್ಷೇತ್ರಕ್ಕೆ ನೀವೆಲ್ಲ ಭೇಟಿ ಕೊಡಿ ಗುರುಗಳ ಮುಖಾಂತರ. ಅದರಲ್ಲಿ ಏನು ಮಾಡ್ತೀವಿ, ವಿಶೇಷವಾಗಿ ನಾವು ಯಂತ್ರ ಮಂತ್ರ ತಂತ್ರ ಎಲ್ಲವನ್ನು ಕೂಡ ಯಾವ ರೀತಿ ಸಂಕಲ್ಪ ಮಾಡಬೇಕು ಎಲ್ಲವನ್ನು ಕೂಡ ನಾವು ಮಾಡಿಸ್ತಾ ಇರ್ತೀವಿ. ಹಾಗಾಗಿ ಆ ಒಂದು ಪುಣ್ಯಕ್ಷೇತ್ರವನ್ನು ದರ್ಶನವನ್ನು ಮಾಡಿಕೊಳ್ಳಿ, ಹೆಸರನ್ನ ಬರೆಸಿ. ಪ್ರತಿ ಒಂದು ವಾಟ್ಸಪ್ ಗ್ರೂಪಲ್ಲಿ ನೀವು ಇತ್ತು ಅಂತಂದರೆ ಯಾವ್ದಾದ್ರು ಒಂದು ನಾವು ಎಲ್ಲೆಲ್ಲಿ ಹೋಗ್ತಾಯಿದ್ದು ನಾವು ಆಗ್ತಾ ಇರ್ತೀವಿ, ಅದಕ್ಕೆ ನೀವು ಬರ್ಬೋದು. ಆಧ್ಯಾತ್ಮ ಪಯಣ ಮಾಡಿ, ಜೊತೆಗೆ ದೇವರ ಒಂದು ಸಾಕ್ಷಾತ್ಕಾರವನ್ನು ಪಡೀರಿ. ಆನ್ಲೈನ್ ಕ್ಲಾಸು, ವಿಶೇಷವಾದಂಥ ಒಂದು ಆನ್ಲೈನ್ ಕ್ಲಾಸು. ಈ ಒಂದು ಆನ್ಲೈನ್ ಕ್ಲಾಸಲ್ಲಿ ಏನಿದೆ ಅಂತಂದರೆ, ನಿಮ್ಗೆ ಜೀವನದಲ್ಲಿ ಯಾವ ರೀತಿ ಬದುಕಬೇಕು ಮತ್ತು
ಜನವಶೀಕರಣ, ಧನವಶೀಕರಣ, ಇರುವಂತಹ ದುಡ್ಡನ್ನು ಫಸ್ಟ್ ದುಡ್ಡು ಬರೋಗೆ ಏನು ಮಾಡಬೇಕು, ಮತ್ತು ಇರುವಂಥ ದುಡ್ಡನ್ನು 10 ರೂಪಾಯಿನ 100 ರೂಪಾಯಿ, 100 ರೂಪಾಯಿಂದ 1000 ರೂಪಾಯಿ, 1000 ರೂಪಾಯಿಂದ 1,00,000 ರೂಪಾಯಿ ಹೇಗೆ ಮಾಡುವಂಥದ್ದು, ದುಡ್ಡನ್ನು ಯಾವ ರೀತಿ ಬಳಸಬೇಕು, ಯಾವ ರೀತಿ ಉಳಿಸ್ಬೇಕು, ಮತ್ತು ಯಾವ ರೀತಿ ಗಳಿಸ್ಬೇಕು, ಜನರನ್ನು ಕೂಡ ಯಾವ ರೀತಿ ಉಳಿಸ್ಕೋಬೇಕು, ಮತ್ತು ತುಂಬ ಜನ ಫ್ರೆಂಡ್ಸ್ ಇತ್ತು ಅಂತಂದರೆ ನಿಮಗೆ ಕೋಟಿ ರೂಪಾಯಿ ಇದ್ದಂಗೆ ಯಾರೋ ಸಹಾಯ ಮಾಡ್ತಾರೆ. ಅದರ ಜನಾಕರ್ಷಣೆ ಹೇಗೆ ಮಾಡಬೇಕು, ಜನವಶೀಕರಣವನ್ನು ಯಾವ ರೀತಿ ಪಡ್ಕೋಬೇಕು, ಮಾಡಿಕೊಂಡು ನಾವು ಜೀವನವನ್ನು ಒಂದು ಸುಗಮಗೊಳಿಸ್ಕೋಬೇಕು ಅನ್ನೋದನ್ನು ಆನ್ಲೈನ್ ಕ್ಲಾಸಸ್ ಇರುತ್ತೆ. ನೀವು ಡೈರೆಕ್ಟಾಗಿ ನಾನು ಹೇಗಿದೆ ನಾವು ಮಾತಾಡ್ತೀವಿ, ನೀವು ಡೈರೆಕ್ಟಾಗಿ ಅದರಲ್ಲೂ ಕೂಡ ನಿಮ್ಮ ಪರ್ಸನಲ್ ವಿಚಾರಗಳನ್ನು ನನ್ನ ಭೇಟಿಯಾಗದೆ ಒಂದು ಕ್ಲಾಸ್ ಅಟೆಂಡ್ ಮಾಡಿ ಜ್ಞಾನವನ್ನು ತಿಳ್ಕೊಂಡು ನಿಮ್ಮ ಸಮಸ್ಯೆಗಳನ್ನು ಕೂಡ ಅಲ್ಲೂ ಕೂಡ ಬಗೆಹರಿಸ್ಕೋಬೋದು. ಎಲ್ಲ ರೀತಿಯಂಥ ವಿಚಾರಗಳನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಝೀರೋ ಇರೋಂಥ ವ್ಯಕ್ತಿ ಈ ಆನ್ಲೈನ್ ಕ್ಲಾಸ್ ಅಟೆಂಡ್ ಮಾಡಿ ಹೀರೋ ಆಗಿರೋಂಥ ಉದಾಹರಣೆಗಳೆಲ್ಲ ನಾವು ನಮ್ಮ ಆಶ್ರಮಕ್ಕೆ ಬಂದು ನೀವು ನೋಡ್ಬೋದು. ಅಂಥ ಒಂದು ಅದ್ಭುತವಾದಂಥ ಒಂದು ಆನ್ಲೈನ್ ಕ್ಲಾಸು ಜನ ಮತ್ತು ಧನವಶೀಕರಣ. ಇದಕ್ಕೂ ಕೂಡ ನೀವು ಹೆಸರನ್ನು ಬರೆಸಿ ಈ ಒಂದು ಕ್ಲಾಸಸನ್ನು ಕೂಡ ನೀವು ಅಟೆಂಡ್ ಮಾಡಬಹುದು. ಇದು ವಿಶೇಷವಾದಂಥ ಒಂದು ಆನ್ಲೈನ್ ಕ್ಲಾಸು, ಎಲ್ಲರಿಗೂ ಕೂಡ ಅಷ್ಟು ಸುಲಭವಾಗಿ ಸಿಗೋದಿಲ್ಲ. ಹಾಗೆ ಈ ಒಂದು ಆನ್ಲೈನ್ ಕ್ಲಾಸ್ ನೀವು ಜಾಯಿನ್ ಮಾಡಿ ಅಂತ ನಾನು ತಿಳಿಸ್ಕೊಡ್ತೀನಿ. ವಿಷ್ಣುವಿನ ಸಹಸ್ರನಾಮವನ್ನು ಕೇಳ್ತು ಅಂತಂದರೆ ಏಕಾದಶಿ. ಇದನ್ನು ನೀವೇನು ಮಾಡಬೇಕು, ನೀವು ಕೆಲಸದ ಸಮಯದಲ್ಲಾಗಲಿ ನೀವು ಯೂಟ್ಯೂಬಲ್ಲೇ ಹಾಕ್ಕೊಂಡು ಕೇಳಿಬಿಡಿ ಆರಾಮಾಗಿ. ಅದಲ್ಲ, ಸುಮ್ಮನೆ ನೀವು ಕೆಲಸ ಮಾಡ್ತಾಯಿದ್ದಾಗ ನೀವು ಕೇಳ್ಬೋದು. ನಿಮ್ಗೆ ಸಮಯ ಸಿಕ್ಕಿಲ್ಲ ಅಂತಂದರೆ ಒಂದು ಮೊಬೈಲಲ್ಲಿ ಹಾಕ್ಕೊಂಡು ನೀವು ಕೇಳ್ತಾ ಒಂದು ಪಾಸಿಟಿವ್ ಬರುತ್ತೆ. ನೀವು ಬೇರೆ ದಿನ ಕೇಳೋದಕ್ಕೂ ಕೂಡ ಈ ಏಕಾದಶಿ ಕೇಳೋದಕ್ಕೂ ಕೂಡ ತುಂಬ ವ್ಯತ್ಯಾಸ ಇರುತ್ತೆ. ಈ ಏಕಾದಶಿ ದಿನ ನೀವು ವಿಷ್ಣು ಸಹಸ್ರನಾಮವನ್ನು ಕೇಳಿದ್ದೇ ಆಯಿತು ಅಂತಂದರೆ ಕಡಿಮೆ ಅಂತಂದ್ರೆ 100 ಬಾರಿ ನೀವು ವಿಷ್ಣು ಸಹಸ್ರನಾಮ ಒಂದು ದಿನದಲ್ಲಿ ಕೇಳಿದ್ರೆ ಎಷ್ಟು ಪ್ರತಿಫಲ ಸಿಗುತ್ತೋ ಅಷ್ಟು ಪ್ರತಿಫಲ ಸಿಗುತ್ತೆ. ಮತ್ತು ವಿಷ್ಣು ಸಹಸ್ರನಾಮ ಹೇಳಿದ್ರೂ ಕೂಡ 100 ಬಾರಿ ಹೇಳಿದ್ರೆ ಎಷ್ಟು ಪ್ರತಿಫಲ ಸಿಗುತ್ತೋ ಅಷ್ಟು ಸಿಗುತ್ತೆ. ಅದಕ್ಕೆ ವೈಕುಂಠ ಏಕಾದಶಿ ಅಂತಲೇ ಎಲ್ಲ ತುಂಬ ಏಕಾದಶಿಗಳು ಬರ್ತವೆ. ಅದು ತುಂಬ ಶ್ರೇಷ್ಠವಾದಂಥದ್ದು ಈ ಏಕಾದಶಿ. ಹಾಗಾಗಿ ಇದು ವಿಷ್ಣುವಿಗೆ ಸಂಬಂಧಪಟ್ಟಂಥದ್ದು. ಇವಾಗ ನೀವೇನು ಮಾಡಬೇಕು ಅಂದರೆ ಒಂದು ದೀಪವನ್ನು ಹಚ್ಚಬೇಕು. ತುಂಬ ಅದ್ಭುತವಾದಂಥ ಒಂದು ದೀಪ. ಏನಿಲ್ಲ, ಒಂದು ತಟ್ಟೆ ತೊಗೊಳ್ಳಿ. ಒಂದು ತಟ್ಟೆ ತೆಗೆದುಕೊಂಡು ನೀವು ಏನು ಮಾಡಿ ಅಂದರೆ ಒಂದು ಹಿತ್ತಾಳೆ ತಟ್ಟೆನ ಇಟ್ಬಿಡಿ ಅಥವಾ ತಾಮ್ರದ ತಟ್ಟೆಯನ್ನು ಇಟ್ಬಿಡಿ. ನಿಮ್ಮ ಪ್ರತಿಯೊಬ್ಬರ ಮನೆಯಲ್ಲಿ ನೀವು ಪೂಜೆ ಪುನಸ್ಕಾರಗಳೆಲ್ಲ ಮಾಡ್ತೀರಾ, ತಂತ್ರಗಳನ್ನು ಮಾಡ್ತೀರಾ ಅಂತಂದರೆ ಒಂದು ಹಿತ್ತಾಳೆ ತಟ್ಟೆ ಮತ್ತು ಒಂದು ತಾಮ್ರದ ತಟ್ಟೆ ಇರಲೇಬೇಕು. ಸ್ವಲ್ಪ ಒಂದು ತುಂಬ ದೊಡ್ಡ ತಟ್ಟೆ, ನೀವು ಊಟ ಮಾಡ್ತಿರಲ್ಲ ಅಷ್ಟು ದೊಡ್ಡದಿರಬೇಕು. ಇನ್ನೊಂದು ಚಿಕ್ಕ ತಟ್ಟೆ, 2 ಥರದ ತಟ್ಟೆನ ಇಟ್ಕೊಳ್ಳಿ. 2 ಹಿತ್ತಾಳೆ, 2 ತಾಮ್ರದ ತಟ್ಟೆ. ಇಲ್ಲ ಅಂತಂದರೆ ನೀವೇನು ನೋಡಿ ಮಾಮೂಲಿ ಸ್ಟೀಲ್ ತಟ್ಟೆನೇ ಉಪಯೋಗಿಸ್ಬೋದು. ಬಟ್ ಅದನ್ನು ಊಟ ಮಾಡೋದಕ್ಕೆಲ್ಲ ಎಂಜಲೆಲ್ಲ ಯೂಸ್ ಮಾಡೋದು, ದೇವ್ರಿಗೆ ಅಂತಲೇ ಎತ್ತಿಟ್ಬಿಡಿ. ಈ ಒಂದು ತಟ್ಟೆಯನ್ನು ತೆಗೆದುಕೊಂಡು ನೀವೇನು ಮಾಡಬೇಕು ಅಂತಂದರೆ ಒಂದು ಈ ನೀಲಿ ಬಟ್ಟೆಯನ್ನು ಹಾಸಬೇಕು. ಬ್ಲೌಸ್ ಪೀಸ್ ಇರುತ್ತಲ್ಲ, ನೀಲಿ ಬಟ್ಟೆ. ಆ ಬ್ಲೌಸ್ ಪೀಸ್ ಮೇಲೆ ನೀವು ಕಲ್ಲುಪ್ಪನ್ನು ಹಾಕಬೇಕು. ಕಲ್ಲುಪ್ಪನ್ನು ಹಾಕಿ ಸಮ ಪ್ರಮಾಣದಲ್ಲಿ ಹಿಂಗೆ ತಟ್ಟಿ ನೀವು ಇದು ಬರುತ್ತೆ ನೋಡಿ, ಈ ಅಕ್ಕಿಗೆ ಸ್ವಲ್ಪ ಕುಂಕುಮವನ್ನು ಮಿಕ್ಸ್ ಮಾಡಿಕೊಂಡು ಕೆಂಪು ಅಕ್ಷತೆ ಮಾಡ್ಕೊಳ್ಳಿ. ಕುಂಕುಮದ ಅಕ್ಷತೆಯನ್ನು ಮಾಡ್ಕೊಳ್ಳಿ. ಅಕ್ಷತೆಯನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಬೆರೆಸಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನೀಟಾಗಿ ಬೆರೆಸ್ಬಿಟ್ಟು ಅದ್ರ ಮೇಲೆ ಹಾಕಿ, ಕಲ್ಲುಪ್ಪು ಹಾಕಿರ್ತಲ್ಲ ಅದ್ರ ಮೇಲೆ ಹಾಕಿ ಸಮ ಪ್ರಮಾಣದಲ್ಲಿ ಮಾಡ್ಕೊಳ್ಳಿ. ಅದರ ಮೇಲೆ ನೀವೇನು ಮಾಡಬೇಕು, ಮಣ್ಣಿನ ದೀಪವನ್ನು ಹಚ್ಚಬೇಕು. ಯಾವ ಎಣ್ಣೆ, ಎಳ್ಳೆಣ್ಣೆ ಹಾಕ್ಬೋದು, ತುಪ್ಪ ಹಾಕ್ಬೋದು, ಎರಡಲ್ಲಿ ಯಾವ್ದಾರು ಹಾಕಿ ಒಳಗಡೆ ಒಂದು 4-5 ಕಾಳು ಗುಳಗಂಜಿಯನ್ನು ಹಾಕಿ ದೀಪದ ಒಳಗಡೆ. ಮತ್ತು ಈ ತಟ್ಟೆಯ ಮೇಲ್ಗಡೆ ಸುತ್ತ ಹೂವಿನ ಅಲಂಕಾರ ರೌಂಡಕ್ಕೆ ಮಾಡಿ. ಮತ್ತು ದೀಪಕ್ಕೆ ಅರಿಶಿನ ಕುಂಕುಮ ಈ ಥರದ್ದು ಹಾಕಿ ನೋಡಿ. ಮತ್ತು ನೀವು ದೀಪವನ್ನು ಭಕ್ತಿಯಿಂದ ಶ್ರದ್ಧೆಯಿಂದ ಹಚ್ಚಿ ಯಾವುದಾದ್ರು ಒಂದು ಮಂತ್ರವನ್ನು ಹೇಳಿಕೊಂಡು ನೀವು ದೇವ್ರ ಮುಂದೆ ಕೂತ್ಕೊಂಡು ನಿಮ್ಮ ಇಷ್ಟಾರ್ಥಗಳನ್ನು ಕೇಳ್ಕೊಳ್ಳಿ. ನನ್ನ ಆಸೆ ಇದೆ ಭಗವಂತ, ಹೆಂಗಾದರೂ ಮಾಡಿ ನೀನು ಅದನ್ನು ಈಡೇರಿಸು. ಒಂದು ವ್ಯಕ್ತಿ ಭೇಟಿಯಾಗಲಿ ಅಥವಾ ವ್ಯಕ್ತಿಯಿಂದ ಅನುಕೂಲ ಆಗಲಿ ಅಥವಾ ಚೆನ್ನಾಗಿ ನೀವು ಇಲ್ಲಿ ದೀಪವನ್ನು ತಂತ್ರವನ್ನು ಮಾಡಿ ಹಚ್ಚಿರೋ ದೀಪ ಅಂದರೆ ಇವಾಗ ಒಂದು ಮೊಬೈಲ್ ಇನ್ನೊಬ್ರಿಗೆ ನಂಬರ್ಗೆ ಹೇಗೆ ಹೋಗುತ್ತೆ, ಅದೇ ರೀತಿ ಇವಾಗ ನೀವು ಯಾರೋ ನನಗೆ ಗೊತ್ತಿಲ್ಲ, ನಾನೊಂದು ಯೂಟ್ಯೂಬಲ್ಲಿ ನಾನು ವೀಡಿಯೋಸ್ ಹಾಕ್ತಾಯಿದ್ದೀನಿ, ಬಟ್ ನೀವು ಯಾರೋ ನಂಗೆ ಗೊತ್ತಿಲ್ಲ, ಬಟ್ ನಾನು ಯಾರು ಅಂತ ಗೊತ್ತು, ಬಟ್ ನಿಮ್ಗೆ ರೀಚ್ ಆಗಿದೆ. ಅದೇ ರೀತಿ ಇದು ತಂತ್ರಜ್ಞಾನ, ನಾನು ಹೇಳುವಂಥದ್ದು ಕೂಡ ತಂತ್ರ. ಇದನ್ನು ಮಾಡಿ ಆಗ್ತು ಅಂತಂದರೆ ಆ ಒಂದು ವೈಬ್ರೇಷನ್ನು ನೀವು ಒಂದು ವ್ಯಕ್ತಿನ ನೋಡಬೇಕು ಅನ್ಕೊಂತೀವಿ, ಭೇಟಿ ಆಗಬೇಕು ಅಥವಾ ವ್ಯಕ್ತಿಯಿಂದ ಅನುಕೂಲ ಆಗಬೇಕು ಅಂದ್ಕೊಂಡಿರ್ತಾರೆ, ಅದು ಒಂದು ನೀಟಾಗಿ ರೀಚ್ ಆಗುತ್ತೆ. ಗೊತ್ತಾಯ್ತಲ್ಲ? ಇವಾಗ ನಂಗೆ ಒಂದು ವಸ್ತು ಬೇಕು, ಎಕ್ಸಾಂಪಲ್ ಒಂದು ಐಫೋನ್ ಬೇಕು, ನಿಮ್ಮ ಹತ್ರ ದುಡ್ಡಿಲ್ಲ, ನೀವು ಈ ಥರ ಒಂದು ಹಚ್ತೀರ. ಸೊ ಇದೇನಾಗುತ್ತೆ ಅಂತಂದರೆ ನಿಮಗೆ
ಐಫೋನ್ ತಗೊಳ್ಳೋಕೆ ಮಿನಿಮಮ್ 1-1.5 ಲಕ್ಷ ರೂಪಾಯಿ ಬೇಕು. ಬಟ್ ನೀವು ದುಡಿತಾ ಇರೋದು 10,000 ಅಥವಾ ದುಡಿತಾ ಇಲ್ಲ ಅಂತ ಅಂದ್ಕೊಂಡ್ರು ಕೂಡ ಯಾರೋ ಒಬ್ಬರು ವ್ಯಕ್ತಿಗಳಿಗೆ ನೀವು ಸ್ಟ್ರಾಂಗಾಗಿ ಸಂಕಲ್ಪವನ್ನು ಮಾಡಿದೆ. ಇದು ತಂತ್ರ. ಈ ತಂತ್ರ ಅಂದರೆ ಈಸಿ ಗೊತ್ತಲ್ಲ. ಹೋಗಿ ಅವರು ನಿಮಗೆ ಗಿಫ್ಟ್ ಕೊಡೋ ಹಾಗೆ ಮಾಡುತ್ತೆ ಗೊತ್ತಲ್ಲ. ಇವಾಗ ಎಕ್ಸಾಂಪಲ್ ನಿಮ್ಗೊಂದು ಐಫೋನ್ ಬೇಕು, ಅಪ್ಪಂಗೆ ಯಾವ ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂತಂದರೆ, ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂದರೆ, ಸಿಕ್ಕಾಪಟ್ಟೆ ಸಾಲ ಆಗಿತ್ತು ಅಂದರೆ, ಗುರುಗಳೇ ದುಡ್ಡು ನೀರು ಥರ ಖರ್ಚಾಗ್ತಾ ಇದೆ, ಎಲ್ಲಿ ಹೋಗ್ತಾ ಇದೆ ಎಲ್ಲಿ ಬರ್ತಾ ಇದೆ ಗೊತ್ತೇ ಆಗ್ತಾಯಿಲ್ಲ ಅನ್ನೋಂಥವ್ರಿಗೆ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದೇ ಆಯಿತು ಅಂದರೆ ಅದೆಂಥದ್ದೇ ಹಣಕಾಸಿನ ಸಮಸ್ಯೆ ಇದ್ದರೂ ಸಂಪೂರ್ಣವಾಗಿ ನಿವಾರಣೆ ಆಗಿಬಿಡುತ್ತೆ. ಸಾಲ ಸೋಲಗಳೆಲ್ಲ ಸಂಪೂರ್ಣವಾಗಿ ತೀರೋಗುತ್ತೆ. 6 ತಿಂಗಳಲ್ಲಿ ಅದೆಂಥದ್ದೇ ಸಾಲ ಇದ್ದರೂ ಕೂಡ ತೀರೋಗುತ್ತೆ. ಬೇಡ 1 ವರ್ಷ ತೊಗೊಳ್ಳಿ ಬಿಡಿ, ಬೇಡ 1 ವರ್ಷದಲ್ಲಿ ಒಂದು ಅರ್ಧ ತೀರೋದ್ರೂ ನೀವು ಎಷ್ಟೊಂದು ನಿರಾಳತೆ ಬಂದುಬಿಡ್ತದೆ ಗೊತ್ತಲ್ಲ. ಈ ಒಂದು ಯಂತ್ರಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೇಲಿಗೆ ಸೂತ್ಕ ಗೀತ್ಕ ವೆಜ್ಜು ನಾನ್ ವೆಜ್ಜು ಜಾತಿ ಗೀತಿ ದಿಕ್ಕು ಗೀಕು ಆ ಥರದ್ದು ಏನಿಲ್ಲ. ಇಟ್ಟ ಸಹ ಕೆಲಸ ದೇವ್ರ ಮಲ್ಲಾರು ಇಡ್ಬೋದು, ಬೀರ್ನಲ್ಲಾರು ಇಡ್ಬೋದು. ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಏನಿಲ್ಲ. ಪೂಜೆ ಮಾಡಲಿಲ್ಲ ಅಂತಂದ್ರೂ ಕೂಡ ನಡೆಯುತ್ತೆ. ಜೊತೆಗೆ ಇದು ಕರ್ಮ ಕಳೆದಿದ್ರೆ ಮಾತ್ರ ತೊಗೊಳಕ್ಕಾಗೋದು. ಎಲ್ಲರ ಕೈಲೂ ಅಷ್ಟು ಸುಲಭವಾಗಿ ಬರೋದಿಲ್ಲ. ಸಂಕಲ್ಪ ಮಾಡ್ಕೊಳ್ಳಿ. 10-20 ಬಾರಿ ಸಂಕಲ್ಪ ಮಾಡಿಕೊಂಡ್ರೆ ಅದು ಹೇಗೋ ನಿಮ್ಮ ಮನೆ ಒಳಗಡೆ ಬರ್ತದೆ. ಸಾಕ್ಷಾತ್ ಮಹಾಲಕ್ಷ್ಮಿ ಯಂತ್ರದ ಮೂಲಕ ನಿಮ್ಮ ಮನೆಗೆ ಬಂದು ಸ್ಥಿರವಾಗಿ ನಿಲ್ತಾಳೆ. ಇನ್ನು ಈ ಅಷ್ಟಲಕ್ಷ್ಮಿ ಯಂತ್ರ ನಿಮ್ಮ ಮನೇಲಿ ಇತ್ತು ಅಂತಂದರೆ ಯಾವುದೇ ಕಾರಣಕ್ಕೂ ನೀವು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ. ಹಣಕಾಸನ್ನ ನೀವು ಮರೆತು ಬಿಡಿ, ಬೇರೆ ಬಗ್ಗೆ ನೀವು ಯೋಚನೆ ಮಾಡಿ. ಅಂಥ ಒಂದು ಅದ್ಭುತವಾದ ಒಂದು ಶಕ್ತಿ ಗಿಡಮೂಲಿಕೆಗಳನ್ನೆಲ್ಲ ಕುಟ್ಟಿ ಪುಡಿ ಮಾಡಿ ಯಾರದು ಒಣಗಿಸಿ ಭಸ್ಮ ಮಾಡಿ ಈ ಒಂದು ಯಂತ್ರನ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಶಕ್ತಿ ತುಂಬಿ ಇಟ್ಟಿರುವಂಥ ಒಂದು ಯಂತ್ರ. ಈ ಯಂತ್ರವನ್ನು ನೀವು ಪ್ರತಿಷ್ಠಾಪನೆ ಮಾಡಿ ನಿಮ್ಮ ಹಣಕಾಸಿನ ಸಮಸ್ಯೆಯ ಸಂಪೂರ್ಣ ನಿವಾರಣೆನ ನೀವೇ ನೋಡ್ತೀರ. ಹಾಗಾಗಿ ಇದನ್ನು ಇನ್ನು ಅತ್ಯದ್ಭುತವಾದಂಥ ಒಂದು ಅಷ್ಟಲಕ್ಷ್ಮಿ ಯಂತ್ರದ ವಿಚಾರ. ಅದೊಂದು ದುಡ್ಡು ಬಂತು ಸಡನ್ನಾಗಿ, ಅಪ್ಪ ನನಗೊಂದು ಆಸೆ ಇತ್ತು ಐಫೋನ್ ಬೇಕು ಅಂತ ಹೇಳಿರ್ತಾರೆ. ಐಫೋನು ನಿಮ್ಮ ಬರ್ತಡೆಗೆ ಗಿಫ್ಟ್ ಮಾಡ್ಬೋದು ಅಲ್ವಾ. ಈ ರೀತಿ ಒಂದು ಅವ್ರಿಗೆ ಮನಸ್ಸಿಗೆ ಆ ಒಂದು ವೈಬ್ರೇಷನ್ ಹೋಗಿ ಅವರೊಂದು ಮನಸ್ಸಿಗೆ ಇದು ಮಾಡಿಕೊಂಡು ಅದು ಅವ್ರ ಮನಸ್ಸಿಗೆ ಪ್ರೇರೇಪಣೆ ಕೊಡ್ತಾ ಇರುತ್ತೆ. ನೋಡು ಮಕ್ಕಳಿಗೆ, ಮಗನಿಗೆ ಅಥವಾ ತಂಗಿಗೋ ಅಥವಾ ಅಣ್ಣಂಗೋ ಗಿಫ್ಟ್ ಕೊಡಂಗೆ ಮಾಡು, ಗಿಫ್ಟ್ ಕೊಡಂಗೆ, ಗಿಫ್ಟ್ ಕೊಡು ಗಿಫ್ಟ್ ಕೊಡು ಗಿಫ್ಟ್ ಕೊಡು ಗಿಫ್ಟ್ ಕೊಡು ಗಿಫ್ಟ್ ಕೊಡು ಅಂತ ಗೊತ್ತಲ್ಲ. ಈ ರೀತಿ ಒಂದು ಪ್ರೇರೇಪಣೆ ಮಾಡುತ್ತೆ. ಅಂದರೆ ಇದೊಂದೇ ಅಂತಲ್ಲ ಎಕ್ಸಾಂಪಲ್, ಇದು ಬೇರೆ ಬೇರೆ ಥರ. ಒಂದು ಸೈಟ್ ಸೇಲ್ ಆಗಬೇಕು, ಒಂದು ಮನೆ ಸೇಲ್ ಆಗಬೇಕು, ದುಡ್ಡು ಬರಬೇಕು, ಯಾರೋ ದುಡ್ಡು ಕೊಟ್ಟಿರಲ್ಲ ಅವ್ರಿಗೆ ಒಂದು ಮನಸ್ಸಿಗೆ ಹೋಗಿ ನಾಟುತ್ತೆ, ಹೊಡಿತಾ ಇರ್ತದೆ. ಕೊಟ್ಬಿಡು, ದುಡ್ಡು ವಾಪಸ್ ಕೊಟ್ಬಿಡು, ದುಡ್ಡು ವಾಪಸ್ ಕೊಟ್ಬಿಡು ಅಂತ. ಆವಾಗ ಅವರು ಕೊಡ್ತಾರೆ ಗೊತ್ತಲ್ಲ. ಈ ರೀತಿ ಒಂದು ಆಗುತ್ತೆ. ಈ ದೀಪವನ್ನು ಹಚ್ಚಿ ಆಮೇಲೆ ಇದನ್ನು ನೆಕ್ಸ್ಟ್ ದೀಪ ಎಲ್ಲ ಹಚ್ಚಿ ನೆಕ್ಸ್ಟ್ ಡೇ ಇದನ್ನು ಬೆಳಗ್ಗೆಯಿಂದ ಸಂಜೆವರೆಗೂ ಹಚ್ಚಬೇಕು. ಬೆಳಗ್ಗೆ ನೀವು ಬೆಳಗ್ಗೆ ಹಚ್ಚಿತು ಅಂತಂದರೆ ಸಾಯಂಕಾಲ ಸೂರ್ಯ ಮುಳುಗೋವರೆಗೂ ಇದು ಉರಿತಾನೆ ಇರಬೇಕು. ಸೂರ್ಯ ಮುಳುಗೋ ಒಂದು 7 ಗಂಟೆ 8 ಗಂಟೆ ಮೇಲೆ ಅದಾಗಿದೆ ಆರೋಗುತ್ತೆ. ನೀವು ತಲೆ ಕೆಡಿಸ್ಕೋಬೇಡಿ. ಸ್ವಲ್ಪ ದೊಡ್ಡ ದೀಪ ಇತ್ತು ಅಂತಂದರೆ ಇಡೀ ದಿನಗಟ್ಟಲೆ ಉರಿಯುತ್ತೆ, ನೀವು ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಹಾಗಾಗಿ ಅದನ್ನು ಮಾಡ್ಕೊಳ್ಳಿ. ಅಟ್ಲೀಸ್ಟ್ ಸೂರ್ಯ ಮುಳುಗೋ ಅಷ್ಟಾರು ಉರಿಲೇಬೇಕು. ಇದನ್ನು ಮಾಡ್ಕೊಳ್ಳಿ. ಏಕಾದಶಿ ದಿನ ತುಂಬ ಚೆನ್ನಾಗುತ್ತೆ. ಬೇಕಾದ್ರೆ ಬೆಳಗಾನ ಉರಿಸ್ಬೋದು, ತೊಂದರೆ ಇಲ್ಲ. ಎಷ್ಟು ಉರಿಸ್ತೀರೋ ಅಷ್ಟು ಒಳ್ಳೆಯದು. ಎಣ್ಣೆ ಹಾಕ್ಬಿಟ್ಟು ಉರಿಸ್ತು ಅಂತಂದರೆ ತುಂಬ ಅನುಕೂಲ ಆಗುತ್ತೆ, ತುಂಬ ಚೆನ್ನಾಗುತ್ತೆ. ನಿಮ್ಮ ಅಂದ್ಕೊಂಡಿರೋಂಥದ್ದು ನೀವೇನು ಇಷ್ಟಪಟ್ಟಿರ್ತೀರ ಅದು ಹಾಗೇ ಆಗುತ್ತೆ. ಮತ್ತು ಯಾರ್ಯಾರು ದೀಪ ಹಚ್ಚಿ ನಂಗೆ ಒಳ್ಳೇದಾಗಬೇಕು ಅಂತ ಅಂದ್ಕೊಂಡಿದ್ದೀರೋ ಅಥವಾ ನಂಗೆ ಆಸೆಗಳಲ್ಲಿ ಈಡೇರಬೇಕು ಅಂದ್ಕೊಂಡಿದ್ದೀರೋ, ನೀವು ಅಲ್ಲಿ ತಂತ್ರವನ್ನು ಮಾಡಿ ನಾನು ಸಂಕಲ್ಪವನ್ನು ಮಾಡ್ತೀನಿ, ನಿಮ್ಮ ಹೆಸರು ಕಮೆಂಟನ್ನು ಮಾಡಿ, ಅಮ್ಮ ಮಹಾಲಕ್ಷ್ಮಿ ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಇರುತ್ತೆ, ನಿನ್ನ ಶತಕೋಟಿ ನಮಸ್ಕಾರ ಅಂತ ಕಮೆಂಟ್ ಮಾಡಿ ಕಳಿಸಿ. ನಾನು ಸಂಕಲ್ಪವನ್ನು ಮಾಡ್ತೀನಿ, ತಂತ್ರವನ್ನು ಮಾಡಿ ಒಂದಕ್ಕೊಂದು ಸೇರಿ ತುಂಬ ಚೆನ್ನಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ಇದು ವಿಶೇಷವಾದಂಥ ಒಂದು ತಂತ್ರದ ವಿಚಾರ. ಇನ್ನಿಷ್ಟು ವಿಚಾರ ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ